ವಿಸಿಟ್ ಆಗ್ತದೆ ಅಲ್ಲ ಸುಮ್ಮನೆ ಸರ್ಪ್ರೈಸ್ ವಿಟ್ ನಾವು ಮಾಡಬೇಕು, ನಮ್ಮ ಕೆಲಸ ಇದೆ. ನಾವು ಸರ್ಪ್ರೈಸ್ ವಿಟ್ ನಾವು ಬಂದಿದ್ದೀವಿ ಇಲ್ಲಿ ನಮ್ಮ ಇದು ಬ್ಯಾಂಗ್ಳೂರು ಇದು ಬೆಲ್ಗಾಮ್ ಸಿಟಿ ಪೊಲೀಸ್ ಜೊತೆಗೆ ಅದು ನಾವು ಕೆಲವು ಸರ್ಚ್ ನಾವು ಮಾಡಿದ್ದೀವಿ. ಸೊ ಒಂದು ನಾವು ಅವಶ್ಯಕವಾಗಿ ಮಾಡಬೇಕು. ಸೊ ಯಾವುದು ಮೊಬೈಲ್ ಮತ್ತು ಯಾವುದು ಮಾದಕ ದ್ರವ್ಯ ಸಿಕ್ಕಿಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ಸಿಕ್ಕಿದೆ ಮತ್ತು ಕೆಲವು ಜಿಮ್ ಇಕ್ವಿಪ್ಮೆಂಟ್ಸ್ ಏನಿದೆ ಆರ್ತಿ ಅದು ಸಿಕ್ಕಿದೆ. ಅದು ನಾವು ಸೀಜ್ ಮಾಡಿಕೊಂಡು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಏನು ಅಲ್ಲಲ್ಲ ನಾವು ಅವ್ರಿಗೆ ಯಾವಾಗಲೂ ಸೂಚನೆ ಕೊಡ್ತಾನಿರ್ತೀವಿ, ಡೈಲಿ ಕೊಡ್ತಾನಿರ್ತೀವಿ. ಇಲ್ಲಿ ನಾವು ಬಂದಿದ್ದು ನೋಡಿದ್ದೀವಿ ಕಿ ಯಾವುದು ನಮಗೆ ಜೀರೋ ಟಾಲರೆನ್ಸ್ ಇದೆ ಈ ಕಾಂಟ್ರಾಬ್ಯಾಂಡ್ ಐಟಮ್. ಇದು ಮೊಬೈಲ್ ಫೋನ್ ಆಗಲಿ, ಗಾಂಜಾ ಆಗಲಿ, ಬೀಡಿ ಆಗಲಿ, ಸಿಗರೇಟ್ ಆಗಲಿ. ಸೊ ಬೇರೆ ಕಾಂಟ್ರಾಬ್ಯಾಂಡ್ ಸಿಕ್ಕಿಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ಒಂದು ಕಡೆ ಸಿಕ್ಕಿದೆ, ಗೊತ್ತಿದೆ. ಸೊ ಅದು ಕೂಡ ಇದ್ರೂ ಕೂಡ ನಾವು ಏನಿದೆ ಅದರ ಸಲುವಾಗಿ ಕಾನೂನು ಪ್ರಕಾರ ಕ್ರಮ ನಾವು ತಗೊಳ್ತೀವಿ. ಮತ್ತು ನಮ್ಮ ಅಧಿಕಾರಿ ಕೂಡ ಯಾರು ಇದು ಇದ್ದಾರೆ, ಆ ಪ್ರೀವಿಯಸ್ ಸೂಪ್ರಿಂಟೆಂಡೆಂಟ್ ಕೂಡ ಇದ್ದಾನೆ, ಅವ್ರ ಮೇಲೆ ಕೂಡ ನಾವು ಆ್ಯಕ್ಷನ್ ತಗೊಳ್ತೀವಿ. ಸರ್, ಇನ್ನೊಂದು ಜೈಲಿನಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿದ್ದಾರೆ, ಕೆಲವೊಂದಿಷ್ಟು ಕುಖ್ಯಾತ ಕೈದಿಗಳಿದ್ದಾರೆ, ಅವ್ರ ವರ್ತನೆ ಕೂಡ ಸಿಬ್ಬಂದಿಗಳು ಹಲ್ಲೆ ಮಾಡೋದಾಗುತ್ತೆ. ಹೌದು ಹೌದು, ಅದು ಜೈಲು ಒಳಗಡೆ ನಮ್ಮ ಅಧಿಕಾರಿಗಳು ಅವರಿಗೆ ಕೂಡ ಬಹಳಷ್ಟು ಸಮಸ್ಯೆಗಳು ಇವೆ. ಅವ್ರಿಗೆ ಹೆದರ್ಸೋದು, ಅವ್ರಿಗೆ ಥ್ರೆಟ್ ಮಾಡೋದು, ಇದು ಎಲ್ಲ ಬಹಳಷ್ಟು ಇದು ಮಾಡ್ತಾರೆ. ಆದರೂ ಕೂಡ ಅವರು ಕೆಲಸ ಅವರು ಮಾಡ್ತಾ ಇದ್ದಾರೆ. ನಾವು ಎರಡು ಕಡೆ ನೋಡಬೇಕಾಗತ್ತೆ, ನಮ್ಮ ಸ್ಟಾಫ್ ಸಮಸ್ಯೆ ಕೂಡ ನೋಡಬೇಕಾಗತ್ತೆ. ಅದೇ ಜೊತೆಗೆ ಇಲ್ಲಿ ಅಕ್ರಮಗಳು ಕೂಡ ಏನಿದೆ ಕಡಿಮಾನ ಹಾಕಬೇಕು, ಅದು ಕೂಡ ನಾವು ನೋಡಬೇಕಾಗತ್ತೆ. ನಾವು ಅದಕ್ಕಾಗಿ ಮೇಲಿನ ಮೇಲೆ ನಾವು ವಿಸಿಟ್ ಕೊಡ್ತೀವಿ. ಅವ್ರಿಗೆ ಒಂದು ಧೈರ್ಯ ಕೂಡ ಇರಲಿ, ಮತ್ತು ಅವರಿಗೆ ಲೋಕಲ್ ಪೊಲೀಸ್ದು ಕೂಡ ಸಹಾಯ ಇರಲಿ. ಲೋಕಲ್ ಪೊಲೀಸು ಸಹಾಯ ಇದ್ದರೆ ಸ್ವಲ್ಪ ಅವ್ರಿಗೆ ಕೂಡ ಧೈರ್ಯ ಇರ್ತದೆ. ಸೊ ಅವರು ಅವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ರೇಡ್ ಮಾಡಿದ್ದಾರೆ, ಬೇರೆ ಮಾಡಿದ್ದಾರೆ. ಮತ್ತು ಒಳಗಡೆ ಏನು ನೊಟೋರಿಯಸ್ ಕುಖ್ಯಾತ ಅವರು ಕೈದಿಗಳು ಇದ್ದಾರೆ, ಅವರಿಗೆ ಸ್ವಲ್ಪ ಭಯ ಇರ್ತದೆ. ಸೊ ಈಗ ಬೆಲ್ಗಾಮ್ ಕಮಿಷನರ್ ಅವರು ಬೆಳಿಗ್ಗೆ ಕೂಡ ಒಂದು ಸರ್ತಿ ಇದು ಚೆಕ್ ಮಾಡಿಸಿದ್ರು. ಈಗ ಕೂಡ ನಮ್ಮ ಜೊತೆಗೆ ಅವ್ರದ್ದು CCB, ACP ಮತ್ತು ಬೇರೆ ಅಧಿಕಾರಿಗಳು ಬಂದು ಅವರು ಸರ್ಚ್ ಮಾಡಿದ್ದಾರೆ. ಓಕೆ, ನಮಸ್ಕಾರ.